ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೀ ಜೊತೆಗೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಟೀ ಎಲ್ಲ ಕುಡಿದಾದ್ಮೇಲೆ ಕೆಲಸ ಎಲ್ಲ ಮುಗಿಸ್ಕೊಂಡು ನಾಷ್ಟ ಮಾಡಿದ್ದೆ. ಉಪ್ಪಿಟ್ಟು ಮಾಡಿದ್ದೆ ಇವತ್ತು. ಆ ಉಪ್ಪಿಟ್ಟೆಲ್ಲ ತಿಂದುಬಿಟ್ಟು ಇವತ್ತು ನಮ್ಮ ಶಿರಿ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಬುಕ್ಸ್ ಕಲೆಕ್ಟ್ ಮಾಡೋದಿತ್ತು. ತುಂಬ ದಿನದ ಹಿಂದೆಯೇ ಅವರು ಮೆಸೇಜ್ ಮಾಡಿದರು ಬುಕ್ಸ್ ತೊಗೊಂಡೋಗಿ ಅಂತ. ಬಟ್ ನಾನು ಬುಕ್ಸ್ ತೊಗೊಂಡೋಗಿರಲಿಲ್ಲ. ಸ್ವಲ್ಪ ಕಾರಣಾಂತರಗಳಿಂದ ಇವತ್ತು ಹೋಗ್ತಾ ಇದ್ದೀವಿ. ಬುಕ್ಸ್ ಎಲ್ಲ ತೊಗೊಂಡ್ವಿ. ಬುಕ್ಸ್ ತೊಗೊಂಡು ಅಲ್ಲೇ ಒಂದು ಸ್ವಲ್ಪ ಮಕ್ಕಳಿಗೆ ಆಟ ಆಡೋದಕ್ಕೆ ಅವರು ಜಾಗ ಮಾಡಿದ್ದಾರೆ. ಜಾರು ಬಂಡಿ ಇದೆ, ಜೋಕಾಲಿ ಇದೆ, ಈ ರೀತಿಯಾಗಿ ಆ್ಯಕ್ಟಿವಿಟೀಸ್ಗೋಸ್ಕರ. ಅಲ್ಲಿ ಅವಳು ಅದನ್ನ ನೋಡಿಬಿಟ್ಟು ಆಟ ಆಡ್ತೀನಿ ಅಂತ ಹೇಳಿ ಆಟ ಆಡಲು ಸ್ವಲ್ಪ ಆಟ ಆಡಿಸ್ಕೊಂಡು ಬಂದೆ. ಅವಳ ಜೊತೆಗೆ ಇನ್ನೊಂದು ಹುಡುಗಿ ಕೂಡ ಇತ್ತು, ಅವಳು ಕೂಡ ಆಟ ಆಡಿದ್ಲು. ಮಕ್ಕಳ ಜೊತೆಗೆ ಅವ್ರ ಏಜ್ನವರೇ ಸಿಕ್ಕರೆ ಇನ್ನೂ ಇಷ್ಟು ಖುಷಿ ಪಡ್ತಾರೆ. ಒಂದು ಜಾರು ಬಂಡಿ ಬಿಟ್ಟು ಇನ್ನೊಂದು ಜಾರು ಬಂಡಿ ಅಂತ ಹೇಳಿ ಎಲ್ಲ ಜಾರು ಬಂಡಿನೂ ಆಟ ಆಡ್ತಾಯಿದ್ರು. ಒಟ್ಟು 3 ಜಾರು ಬಂಡಿ ಇತ್ತು. ಮಕ್ಕಳು ಆಡೋದಕ್ಕೆ ತುಂಬಾ ಇಷ್ಟಪಟ್ಟು ಆಡ್ತಾರೆ ಈ ಥರದ್ದಿದ್ದರೆ. ನಮ್ಮೂರಲ್ಲಿ ಏನಂದರೆ ಈ ರೀತಿ ಆಟ ಆಡೋದು ಅಂತ ಗಾರ್ಡನಲ್ಲಿ ಈ ರೀತಿ ಆ್ಯಕ್ಟಿವಿಟೀಸ್ ಇರುವಂಥದ್ದು ಯಾವುದೂ ಇಲ್ಲ. ಸ್ಕೂಲ್ಗಳಲ್ಲಿ ಈ ರೀತಿ ಆಡಬೇಕಷ್ಟೇ. ನೋಡಿ, ಒಂದು ಬಿಟ್ಟು ಇನ್ನೊಂದಕ್ಕೆ ಅಂತ ಹೇಳಿ ಈ ರೀತಿ ಆಟ ಆಡ್ತಾ ಇದ್ಲು ಅವಳು. ಹಾಗೆ ಇವಳು ಬುಕ್ಸ್ ಕೂಡ ಈ ಸರಿ ತೊಗೊಂಡೆ. ಸ್ವಲ್ಪ ಕೆಲವೊಂದು ಐಟಮ್ಸ್ ಇಲ್ಲ ಇದರಲ್ಲಿ. ಕನ್ನಡ ಬುಕ್ಸು, ಆಮೇಲೆ ಎರೇಸರು, ಡ್ರಾಯಿಂಗ್ ಬುಕ್ಕು ಅದೆಲ್ಲ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಬಟ್ ಆದರೆ ಮಿಸ್ಸಿಂಗ್ ಇದೆ. ಅಂದರೆ ಅವರು ನೆಕ್ಸ್ಟ್ ಜೂನಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಟ್ಬುಕ್ಕು 8 ನೋಟ್ಬುಕ್ ಕೊಟ್ಟಿದ್ದಾರೆ. 4 ಲೈನ್ಸ್ 4. ಆಮೇಲೆ ಮ್ಯಾಥ್ಸಿಗೆ 4 ಕೊಟ್ಟಿದ್ದಾರೆ. ಕನ್ನಡ ಬುಕ್ಕು ಇಲ್ಲ ಇದರಲ್ಲಿ. ಇಂಗ್ಲೀಷ್ ರೀಡರ್ ಮಾತ್ರ ಕೊಟ್ಟಿದ್ದಾರೆ, ಕನ್ನಡ ರೀಡರ್ ಕೊಟ್ಟಿಲ್ಲ. ಅದನ್ನ ಜೂನಲ್ಲಿ ಕೊಡ್ತೀವಿ ಅಂತ ಹೇಳಿದ್ರು. ಇದು ಆಲ್ ಇನ್ ಒನ್ ಅಂತ ಹೇಳಿ ಇದರಲ್ಲಿದೆ. ಸೆಮಿಸ್ಟರ್ 1 ಆ್ಯಂಡ್ 2 ಅಂತ ಇಂಗ್ಲೀಷ್ ರೀಡರ್ ಇದು. ನೋಡೋದಕ್ಕೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ನಾನು ಏನಿದೆ ಅಂತ ಹೇಳಿ ಅನ್ನಿಸ್ತಾ ಇತ್ತು ಇದರಲ್ಲಿ ಏನಂದರೆ 1 ಇಯರ್ಗೆ ಈಗ ಅವ್ರಿಗೆ 1 to 20 ಮತ್ತು 1 to 50 ತನಕ ಹೋಲ್ ಇಯರ್ ನಿಮಗೆ 50 ತನಕ ಮಕ್ಕಳಿಗೆ ಕಲಿಸ್ತಾರೆ. ಆ ಥರ ಇದೆ ನಂಬರ್ಸು ಮತ್ತು ಆಲ್ಫಾಬೆಟ್ಸು, ಸ್ಮಾಲ್ ಲೆಟರ್ಸು, ಕ್ಯಾಪಿಟಲ್ ಲೆಟರ್ಸು ಎರಡನ್ನೂ ಕಲಿಸ್ತಾರೆ. ನರ್ಸರಿನಲ್ಲಿ ಆಲ್ರೆಡಿ ಕ್ಯಾಪಿಟಲ್ ಲೆಟರ್ಸನ್ನು ಅವರು ಕಲಿಸಿರ್ತಾರೆ. ನಮ್ಮ ಶಿರಿಗೂ ಕೂಡ ಈಗ ಕ್ಯಾಪಿಟಲ್ ಲೆಟರ್ಸ್ ಎಲ್ಲ ಬರುತ್ತೆ. ಸ್ಮಾಲ್ ಲೆಟರ್ಸ್ ಅರ್ಧ ಬರುತ್ತೆ ಅವಳಿಗೆ. ಇನ್ನೂ ಕಲಿತಾ ಇದ್ದಾಳೆ. ನಾನು ಮನೆಯಲ್ಲಿ ಸ್ವಲ್ಪ ಹೇಳ್ಕೊಡ್ತಾ ಇರ್ತೀನಿ. ನೋಡಿ, 2 ಸೆಮ್ಮಿಂದು ಈ ರೀತಿಯಾಗಿ ಬೇರೆ ಬೇರೆ ಕೊಟ್ಟಿದ್ದಾರೆ ಅವರು. ಕೆಲವೊಂದೆಲ್ಲ ಹೇಗಿರುತ್ತೆ ಅಂದರೆ ಒಂದೇ ಬುಕ್ಕಲ್ಲಿ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್ ಅಂತ ಕೊಟ್ಟಿರ್ತಾರೆ. ಬಟ್ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಏನಂದರೆ ಮಕ್ಕಳಿಗೆ ಕಲರ್ಫುಲ್ಲಾಗಿರಬೇಕು ಬುಕ್ಸು, ಅಂದರೆ ಮಾತ್ರ ಅಟ್ರ್ಯಾಕ್ಟಿವ್ ಆಗ್ತಾರೆ. ಡ್ರಾಯಿಂಗ್ ಇರಬೇಕು, ಕಲರ್ ತುಂಬ ವೆರೈಟಿ ಕಲರ್ಸ್ ಇದ್ದರೆ ಅಟ್ರ್ಯಾಕ್ಟಿವ್ ಆಗ್ತಾರೆ. ಕತೆಗಳು ಅದು ಎಲ್ಲ ಇದೆ ಇದರಲ್ಲಿ. ನೋಡೋದಕ್ಕೆ ಚೆನ್ನಾಗಿ ಅನ್ನಿಸ್ತು. ನೋಡಬೇಕು. ಇದೆಲ್ಲ ನೋಡಿ ಆದಮೇಲೆ ನೆಕ್ಸ್ಟು ನಾನು ಐಸ್ ಕ್ರೀಮ್ ಮಾಡಿದ್ದೆ, ಮ್ಯಾಂಗೋ ಐಸ್ ಕ್ರೀಮು. ಅದನ್ನು ಅವಳು ಬೇಡ್ತಾ ಇದ್ಲು. ಮನೆಯಲ್ಲಿ ಒಂದು ಕುಲ್ಫಿ ಇತ್ತು ಹೊರಗಡೆಯಿಂದ ತಂದಿರೋದು. ಬಟ್ ಅವಳು ಬೇಡ ಅಂತ ಅಂದ್ಲು. ಯಾಕಂದರೆ ನಿನ್ನೆ ಈ ಮ್ಯಾಂಗೋ ಐಸ್ ಕ್ರೀಮ್ ತಿಂದಿದ್ಲು ಅವಳಿಗೆ ಇಷ್ಟ ಆಗಿತ್ತು. ಹಾಗಾಗಿ ಅವಳು ಈ ಮ್ಯಾಂಗೋ ಐಸ್ ಕ್ರೀಮೇ ಬೇಕು, ನನಗೆ ಕುಲ್ಫಿ ಬೇಡ ಅಂತ ಅಂದ್ಲು. ನೋಡಿ, ಮಕ್ಕಳಿಗೆ ನಾವು ಮನೆಯಲ್ಲಿ ತಿನ್ನಿಸಿದಾಗ 1 ಸಾರಿ 2 ಸಾರಿ ತಿನ್ನಿಸಿದಾಗ ಅವರಿಗೆ ಫಸ್ಟ್ ಏನು ಅನಿಸುತ್ತೆ, ಮನೆಯಲ್ಲಿರೋದು ಕೊಡ್ತಾರೆ ಅಂತ. ಬರ್ತಾ ಹೆಂಗಾಗುತ್ತಂದರೆ ಮನೆಯಲ್ಲಿರೋದೇ ಇಷ್ಟ ಆಗುತ್ತೆ, ಮನೆಯಲ್ಲಿ ಮಾಡಿರೋದೇ ಇಷ್ಟ ಆಗುತ್ತೆ ಮಕ್ಕಳಿಗೆ. ತುಂಬಾ ರುಚಿಯಾಗಿತ್ತು. ಇದಕ್ಕೇನಂದರೆ ನಾನು ಬೆಲ್ಲ ಹಾಕಿ ಮಾಡಿದ್ದೆ. ಬೆಲ್ಲ ಹಾಕದೇನೂ ಮಾಡ್ಬೋದು. ನಾನು ಇದಕ್ಕೆ ಬೆಲ್ಲ ಮತ್ತು ಮಾವಿನ ಹಣ್ಣು ಸೇರಿಸ್ಬಿಟ್ಟು ಮಾಡಿರುವಂಥದ್ದಿದು.
ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಇಲ್ಲಾಂದರೆ ಮನೆಗಳಲ್ಲಿ ಈ ಟೈಮಲ್ಲೇನಂದರೆ ನಾವು ಶ್ರೀಕರ್ಣಿ ಮಾಡ್ತೀವಿ ಚಪಾತಿ ಜೊತೆಗೆ, ಹೋಳಿಗೆ ಜೊತೆಗೆ. ಆ ಶ್ರೀಕರ್ಣಿನೇ ನೀವು ಈ ಥರ ಮೋಲ್ಡ್ ಇಲ್ಲ ಅಂದರೆ ನೀವು ಒಂದು ಗ್ಲಾಸಲ್ಲೂ ಕೂಡ ಇದನ್ನು ನೀವು ಹಾಕ್ಬೋದು. ತುಂಬ ರುಚಿಯಾಗಿರುತ್ತೆ. ನಾನು ಕೂಡ ಅವಳ ಜೊತೆಗೆ ಈ ಮ್ಯಾಂಗೋ ಐಸ್ ಕ್ರೀಮನ್ನ ತಿಂದೆ. ಮಧ್ಯಾಹ್ನ ಆಗಿತ್ತು. ಅವಳಿಗೆ ಐಸ್ ಕ್ರೀಮ್ ಅಂದರೆ ತುಂಬಾ ಇಷ್ಟ. ಅದರಲ್ಲೂ ನಾನು ಈ ರೀತಿ ಮನೆಯಲ್ಲಿ ಮಾಡಿರೋದು ಅವಳಿಗೆ ಇನ್ನೂ ಇಷ್ಟ ಆಗುತ್ತೆ. ಇದಿಷ್ಟು ಆದಮೇಲೆ ನಾನು ಪಲಾವನ್ನು ಮಾಡಿದ್ದೆ ಇವತ್ತು. ಅದನ್ನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ. ಅಕ್ಕಿ ನೆನೆಹಾಕಿದ್ದೀನಿ, ಶೇಂಗಾ, ಹಾಗೆ ಸ್ವಲ್ಪ ಪನ್ನೀರು, ಉಳ್ಳಾಗಡ್ಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕ್ಯಾರೆಟು, ಕ್ಯಾಪ್ಸಿಕಮ್ಮು ಇದೆಲ್ಲ ಹಾಕ್ತಾಯಿದ್ದೀನಿ. ಇದು ನೋಡಿ ಗ್ರೀನ್ ಚಟ್ನಿ, ಪುದೀನ, ಕೊತ್ತಂಬರಿ ಮತ್ತು ನಿಂಬೆಹಣ್ಣು, ಖಾರ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ಪೇಸ್ಟ್ ಮಾಡಿರುವಂಥದ್ದು. ಹಾಗೆ ಇಲ್ಲಿ ಸೋಯಾ ಚಂಕ್ಸನ್ನು ನಾನು ನೀರಲ್ಲಿ ಹಾಕಿದ್ದೀನಿ, ಬಿಸಿನೀರಲ್ಲಿ ಒಂದು ಕುದಿ ಬರೆಸ್ಬಿಟ್ಟು ಆಫ್ ಮಾಡಿ. ಇದು ತಣ್ಣಗಾದಮೇಲೆ ಇದನ್ನು ಚೆನ್ನಾಗಿ ಸ್ಕ್ವೀಸ್ ಮಾಡಿಕೊಂಡು ಇದನ್ನು ಯೂಸ್ ಮಾಡಬೇಕು. ನೋಡಿ ಈಗ ಇದು ತಣ್ಣಗಾಗಿದೆ. ಇದರಲ್ಲಿರುವಂಥ ನೀರನ್ನು ಎಲ್ಲನೂ ತೆಗೆದುಬಿಡಬೇಕು. ಆದಷ್ಟು ಚೆನ್ನಾಗಿ ನೀರನ್ನು ಹಿಂಡಿಬಿಟ್ಟು ಇದನ್ನು ಯೂಸ್ ಮಾಡ್ಕೋಬೇಕು. ಪಲಾವನ್ನಕ್ಕೆ, ಫ್ರೈಡ್ ರೈಸ್ಗೆ ಎಲ್ಲದಕ್ಕೂ ಈ ಥರ ನಾವು ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ವಲ್ಪ ತುಪ್ಪನ ಬಳಸ್ತಾ ಇದ್ದೀನಿ. ನೀವು ಬರೀ ತುಪ್ಪದಲ್ಲೂ ಕೂಡ ಇದನ್ನು ನೀವು ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಇದು ಕಾದ್ಮೇಲೆ ಇದಕ್ಕೆ ನಾನು ಒಂದು 4 ಕಾಳುಮೆಣಸು, ಹಾಗೆ ಒಂದು 3 ಲವಂಗ, ಹಾಗೆ ಒಂದು ಇಂಚಷ್ಟು ಚಕ್ಕೆನ ಹಾಕ್ತಾಯಿದ್ದೀನಿ, ಸ್ವಲ್ಪ ತುಣುಕು ಮಾಡಿಬಿಟ್ಟು. ಹಾಗೆ 1 ಏಲಕ್ಕಿನ ಹಾಕ್ತಾಯಿದ್ದೀನಿ. ನೀವಿಲ್ಲ ಅಂದರೆ ನೀವು ಗರಂ ಮಸಾಲ ಕೂಡ ಹಾಕ್ಕೋಬೋದು, ಏನೂ ತೊಂದರೆ ಇಲ್ಲ. ಇದಕ್ಕೆ ನಾನೀಗ ಒಂದೊಂದೇ ತರಕಾರಿನ ಹಾಕೋಕ್ಕೆ ಶುರು ಮಾಡ್ತೀನಿ. ತರಕಾರಿನ ನಾನು ಮೊದಲೇ ಹೆಚ್ಚಿಟ್ಕೊಂಡಿರೋದ್ರಿಂದ ಸುಲಭ ಆಗುತ್ತೆ. ಇದಕ್ಕೆ ಜೀರಿಗೆ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಉಳ್ಳಾಗಡ್ಡಿನ ಇದಕ್ಕೆ ಹಾಕ್ತಾಯಿದ್ದೀನಿ. 1 ನಿಮಿಷ ಸ್ವಲ್ಪ ಫ್ರೈ ಆಗಬೇಕಿದು. ಫ್ರೈ ಆಗಲಿ, ಚೆನ್ನಾಗಿ ಒಂದು ಸರಿ ಕೈ ಆಡಿಸ್ಕೊಂಬಿಡಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ, ಆವಾಗ ನೀವು ಉಳಿದಿದ್ದು ಶೇಂಗಾನ ಹಾಕ್ಕೊಳ್ಳಿ. ಶೇಂಗಾ ಸ್ವಲ್ಪ ಫ್ರೈ ಆಗಬೇಕು ಎಣ್ಣೆಯಲ್ಲಿ, ಆವಾಗ ಶೇಂಗಾ ರುಚಿ ಕೂಡ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ. ಇದಿಷ್ಟು ಆದಮೇಲೆ ಇದಕ್ಕೆ ನಾನು ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಆಮೇಲೆ ಸೋಯಾ ಚಂಕ್ಸನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಎಲ್ಲನೂ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಹುರ್ಕೊಳ್ಳಿ. ಆಮೇಲೆ ಏನಂದರೆ ಪನ್ನೀರನ್ನು ಇದಕ್ಕೆ ಈಗಲೇ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಕೆಲವೊಮ್ಮೆ ಪನ್ನೀರು ಪುಡಿ ಆಗಿಬಿಡುತ್ತೆ, ಅದಕ್ಕೋಸ್ಕರ ನೀವು ಪನ್ನೀರನ್ನು ಲಾಸ್ಟಿಗೆ ಹಾಕಿ. ಆಮೇಲೆ ಇಲ್ಲಿ ನಾನು ಈ ಗ್ರೀನ್ ಚಟ್ನಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಿಮ್ಮ ಹತ್ರ ಗ್ರೀನ್ ಚಟ್ನಿ ಇಲ್ಲ ಅಂದರೆ ಪುದೀನ, ಕರಿಬೇವು, ಕೊತ್ತಂಬರಿ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಹಸಿ ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಪೇಸ್ಟ್ ಮಾಡಿಕೊಂಡು ಅದನ್ನೇ ಇದಕ್ಕೆ ಯೂಸ್ ಮಾಡಿ. ಅದನ್ನ ಹಾಕಿ ಆದಮೇಲೆ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಕೂಡ ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಹಾಕಬೇಕಾಗತ್ತೆ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡಿ. ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು, ಆವಾಗಲೇ ಇದು ರುಚಿ ಚೆನ್ನಾಗಿರುತ್ತೆ. ನೀವು ಗ್ರೀನ್ ಚಟ್ನಿಗೆ ಖಾರ ಚೆನ್ನಾಗಿರೋದು ಹಾಕಿದರೆ ನೀವು ಮತ್ತೆ ಖಾರದ ಪುಡಿ ಹಾಕೋ ಅವಶ್ಯಕತೆ ಬೀಳಲ್ಲ. ಖಾರದ ಪುಡಿ ನಿಮಗೆ ಹಸಿಮೆಣಸಿನ್ಕಾಯಿ ಖಾರ ಕಡಿಮೆ ಇದೆ ಅನ್ನೋದಾದರೆ ಮತ್ತೆ ಅಡಿಷ್ನಲ್ ಆಗಿ ಖಾರದ ಪುಡಿನ ಹಾಕೋಬೇಕಾಗತ್ತೆ. ನಾನಿಲ್ಲಿ ಅರಿಶಿನ ಮತ್ತು ಒಂದು ಸ್ವಲ್ಪ ಖಾರದ ಪುಡಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಇದಕ್ಕೇನಂದರೆ ಉಪ್ಪನ್ನು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಇದಕ್ಕೆ. ನಾನಿಲ್ಲಿ ಹಳ್ಳುಪ್ಪನ್ನು ಬಳಸ್ತಾ ಇದ್ದೀನಿ. ಈ ಥರ ಪಲಾವೆಲ್ಲ ಮಾಡಿದ್ರೆ ನನ್ನ ಮಗಳಿಗೆ ಸ್ವಲ್ಪ ಇಷ್ಟ ಆಗುತ್ತೆ. ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಕ್ಕರೆನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ನಾನು. ಸಕ್ಕರೆ ಬ್ಯಾಲೆನ್ಸಿಂಗ್ ಆಗಿರುತ್ತೆ ಎಲ್ಲದಕ್ಕೂ, ಅದಕ್ಕೋಸ್ಕರ ಇದನ್ನು ಹಾಕೋದು. ಹಾಗೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ಒಂದು ಅರ್ಧ ನಿಂಬೆಹಣ್ಣನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ನಾನು.
ಈಗ ಎಲ್ಲನೂ ಹಾಕಿಬಿಟ್ಟು ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿ ತನಕ ನೀವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಎಲ್ಲ ಫ್ರೈ ಆದಮೇಲೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಆವಾಗ ನೀವೇನಂದರೆ ಇದಕ್ಕೆ ಪನ್ನೀರನ್ನು ಇದಕ್ಕೆ ಆ್ಯಡ್ ಮಾಡಿ. ಮನೆಯಲ್ಲೂ ಕೂಡ ಈಸಿಯಾಗಿ ನಾವು ಮಾಡ್ಬೋದು. ಬಟ್ ಇವತ್ತು ನಾನು ಹೊರಗಡೆಯಿಂದ ತರಿಸಿದ್ದೆ, ಅದನ್ನು ಇವತ್ತು ಇದಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. 1-2 ನಿಮಿಷ ಹಾಗೇ ಬಿಡಬೇಕು. ಪನ್ನೀರಲ್ಲೂ ಕೂಡ ಅದು ಮಸಾಲೆ ಹಿಡ್ಕೊಳುತ್ತೆ. ನೀವು ಮೊದಲೇ ಹಾಕಿಬಿಟ್ರೆ ಕೆಲವೊಂದು ಸರಿ ನಾವು ಚಮಚೆಯಿಂದ ತಿರುಗಬೇಕಾದ್ರೆ ಏನಾಗುತ್ತೆ, ಪುಡಿ ಪುಡಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈಗ ನಾನು ನೆನೆಸಿರುವಂಥ ಅಕ್ಕಿನ ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು 1 ಗ್ಲಾಸಷ್ಟು ಅಕ್ಕಿನ ಇದಕ್ಕೆ ಹಾಕಿದ್ದೀನಿ. ನಾನು ಒಂದು ಅರ್ಧ ಗಂಟೆ ಮುಂಚೆ ಅಕ್ಕಿ ನೆನೆಸ್ಕೊಂಡ್ರೆ ಸಾಕಾಗತ್ತೆ. ಜಾಸ್ತಿ ನೆನೆಸ್ಕೊಳೋ ಅವಶ್ಯಕತೆ ಇಲ್ಲ. ನೀವು ಇದಕ್ಕೆ ಬೇಕು ಅಂದರೆ ಬಾಸುಮತಿ ಅಕ್ಕಿ ಕೂಡ ಇದಕ್ಕೆ ಸೇರಿಸ್ಕೋಬೋದು. ನಾನು ಸೋನಾ ಮಸೂರಿ ಅಕ್ಕಿನ ಇದಕ್ಕೆ ಹಾಕ್ತಾ ಇರೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು 1 ಗ್ಲಾಸ್ ನೀರಿಗೆ 2 ಗ್ಲಾಸ್ ನೀರನ್ನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನು ಹಾಕಿದ್ದೀನಿ. ಅಂದರೆ ಉದುರಾಗಿ ಚೆನ್ನಾಗಾಗುತ್ತೆ. ಅದಕ್ಕೋಸ್ಕರ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೊಂಬಿಡಿ, ಇಲ್ಲಾಂದರೆ ಒಂದೇ ಕಡೆ ಕೂತ್ಕೊಳುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಇದರ ಮುಚ್ಚಳನ ಮುಚ್ಚಿಬಿಟ್ಟು 2 ವಿಷಲನ್ನು ಕೂಗಿಸ್ಬೇಕು. ವಿಷಲ್ ಇಳಿದ ಮೇಲೇ ಇದನ್ನು ನೀವು ಓಪನ್ ಮಾಡಬೇಕು, ಅಂದ್ರೇ ಅನ್ನ ಚೆನ್ನಾಗಿ ಬೆಂದಿರುತ್ತೆ. ಅದಕ್ಕೋಸ್ಕರ ಅನ್ನ 2 ವಿಷಲ್ ಮಾತ್ರ ನಾನು ಕೂಗಿಸ್ಕೋದು. ಮೀಡಿಯಮ್ ಫ್ಲೇಮಲ್ಲಿ ನಾನು ಇದನ್ನು ಇಡ್ತೀನಿ. ಅನ್ನ ರೆಡಿ ಆದಮೇಲೆ ನಿಮಗೆ ಮತ್ತೆ ತೋರಿಸ್ತೀನಿ. ಇದು ಮಧ್ಯಾಹ್ನದ ಊಟಕ್ಕೆ ಅಂತ ಹೇಳಿ ನಾನು ಮಾಡಿರೋದು. ಮಧ್ಯಾಹ್ನ ಊಟ ಎಲ್ಲ ಮಾಡಿಕೊಂಡಾಯಿತು. ಈ ಬ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೀನಿ. ನೋಡಿ ಅನ್ನ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ. ಇದನ್ನ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ನೀವು ಸರ್ವ್ ಮಾಡಿದ್ರೆ ಸಾಕು. ತುಂಬಾ ರುಚಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ ನಾನು.